ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಭೀಕರ ಬರ ಆವರಿಸ್ತಾ ಇದೆ. ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವರುಣ ದೇವನಿಗಾಗಿ ಆಕಾಶದತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಹಾಗಾದ್ರೆ ಮೋಡ ಬಿತ್ತನೆಯಿಂದ ಮಳೆ ಸುರಿಯುತ್ತಾ? ರೈತರಿಗೆ ಇದರಿಂದ ಅನುಕೂಲ ಆಗುತ್ತಾ? ಮಾಡಬೇಕಾ ಮಾಡಬಾರ್ದ ಮೋಡ ಬಿತ್ತನೆಯನ್ನು? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕರೆ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ವಾಟ್ಸಪ್ಪಲ್ಲೂ ಕೂಡ 2 ಲೈನ್ ಮೆಸೇಜ್ ಮಾಡ್ಬೋದು. ಎಕ್ಸ್ ಖಾತೆಯಲ್ಲಿಯೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದಾಗಿದೆ. ನೀವು ಕರೆ ಮಾಡಿ ಮಾತಾಡಿ. ನಮ್ಮ ಜೊತೆಲಿ ಎಲ್ಲ ಕಾಲ್ ಲೈನ್ಸ್ ಓಪನ್ ಆಗಿದೆ. ಕುಮಾರ್ ಅನ್ನೋರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ನಮಸ್ಕಾರ. ಓಕೆ, ಏನು ಹೇಳ್ತೀರಿ ಮೋಡ ಬಿತ್ತನೆ ಬಗ್ಗೆ? ಈಗ ಸರ್ಕಾರ ಮಾಡೋದಕ್ಕೆ ಹೊರಟಿದೆ, ಇದು ವರ್ಕೌಟ್ ಆಗುತ್ತೆ, ಮಳೆ ಬರುತ್ತೆ ಅಂತ ಹೇಳಿ ತಮ್ಗೆ ಅನಿಸುತ್ತಾ? ಸರ್ ಹೌದು ಅನ್ಸುತ್ತೆ, ಇದು ಒಳ್ಳೆ ಯೋಜನೆ ಅಂತ ನನ್ಗೆ ಅನಿಸ್ತಾ ಇದೆ. ಓಕೆ, ತಮ್ಮ ಹೆಸರು ಕುಮಾರ್ ಅಲ್ವಾ? ಎಸ್ ಸರ್. ಓಕೆ, ಎಲ್ಲಿ ಮೋಡ ಬಿತ್ತನೆ ಮಾಡಿದರೆ ಎಲ್ಲಿ ಮಳೆ ಆಗುತ್ತೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಈ ಹಿಂದಿನ ಮೋಡ ಬಿತ್ತನೆ ಆದಂತಹ ವರ್ಷಗಳಲ್ಲಿ ಅಲ್ಲಿ ಮಳೆ ಬಂದಿದೆ ಅಂತ ಕೇಳಿದರೆ ಬಹುತೇಕ ರಿಸಲ್ಟ್ ಕಮ್ಮಿ ಇದೆ. ಹೀಗಿರುವಾಗ ನಿಮ್ಗೆ ಭರವಸೆ ಇದೆಯಾ? ಎಸ್ ಸರ್, ಇದು ಆದ್ರೂ ಈ ಸಲ ಒಳ್ಳೆ ಸಕ್ಸಸ್ ಆಗ್ಬೋದಂತ ಇದೆ ಅನ್ಸುತ್ತಾ? ಓಕೆ ಓಕೆ ಓಕೆ. ಎಸ್ ಸರ್. ಮಳೆ ಬಂದಿದ್ಯಾ ನಿಮ್ಮ ಕಡೆ ಎಲ್ಲ? ಎಸ್ ಸರ್, ಬರ್ತಾ ಇದೆ, ಈಗಲೂ ಬರ್ತಿದೆ. ಈಗಲೂ ಬರ್ತಾ ಇದೆಯಾ? ನೆರೆ ಬಂದಿದ್ಯಾ? ಇಲ್ಲ ಸರ್, ನೆರೆ ಬಂದಿಲ್ಲ. ಹೌದಾ? ಓಕೆ, ಏನು ಬೆಳೆದಿದ್ದೀರಿ ತಾವು? ಸರ್ ನಾನು ಇನ್ನು 9th ಓದ್ತಿದ್ದೀನಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಎಲ್ಲ ಏನು ಕೆಲಸ ಮಾಡ್ತಾರೆ? ಅವ್ರು ತೋಟದ ಕೆಲಸ. ಹಾಂ, ತೋಟದ ಕೆಲಸ. ಅಡಕೆನಾ ತೆಂಗ? ಹಾಂ, ಇದು ಕಾಫಿ ಗಿಡ. ಕಾಫಿ ಬೆಳೆದಿದ್ದೀರಾ? ಓಕೆ, ಈ ಸಂದರ್ಭಕ್ಕೆ ಮಳೆ ಅಗತ್ಯ ಇದೆಯಾ ಕಾಫಿಗೆ? ಸರ್ ಹೌದು, ಬೇಕಿದೆ. ಹೌದಾ? ಮಳೆ ತುಂಬಾ ಕಡಿಮೆ ಇತ್ತು ಈ ವರ್ಷ. ಈ ಸಲ ಬೇಕಿದೆ ಮಳೆ. ಬೇರೆ ಟೈಮ್ಗೆಲ್ಲ ಬಾವಿಲೆಲ್ಲ ನೀರಾಯ್ತಾ? ಎಸ್ ಸರ್, ಆಗಿದೆ ಸ್ವಲ್ಪ. ಆಗಿದೆಯಾ? ಥ್ಯಾಂಕ್ ಯು. ನಮ್ಮ ಜೊತೆ ಮಾತಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಳಿಯಪ್ಪ ಅಂತ ಬಾಗಲಕೋಟೆಯಿಂದ. ನಮಸ್ಕಾರ ಮಳಿಯಪ್ಪ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್ ನಾನು ಫಸ್ಟಿಗೆ ರೈತ, ಹಾ, ಆಮೇಲೆ ಸೈನಿಕ, ಹಾ, ಈಗ ವಾಪಸ್ಸು ರೈತ. ಓಕೆ. ಈ ಮೋಡ ಬೆಳೆ ಅಂತಾರಲ್ಲ, ಹಾ, ಅದಕ್ಕೆ ಎಷ್ಟು ಖರ್ಚಾಗತ್ತೆ? ಹಾ, ಮೋಡ ಮಳೆ ಅಂತಾರಲ್ಲ, 27 ಅದಕ್ಕೆ ಕೋಟಿ. ಬೆಳೆ ಬರ್ತದಂತಾರಲ್ಲ, ಅದು ಎಷ್ಟು ಖರ್ಚಾಗತ್ತೆ? ಹಾ, ಅದನ್ನೇ ಏನಪ್ಪ ಅಂದ್ರ ಜನಪ್ರಿಯವಾಗಿ ಅದನ್ನ ಯೋಜನೆಗಳಿಗೆ ರೈತರಿಗೆ ಕೊಟ್ಟು ಬಿಟ್ರಪ್ಪ ಅಂದ್ರ ಸರಿ ಆಗತ್ತೆ ಅಂತ ನಾನು ಅನಿಸ್ತೀನಿ. ಅಂದ್ರೆ ಇಲ್ಲಿ ಆಪ್ಷನ್ಸ್ ಬರ ಘೋಷಣೆ ಮಾಡ್ಬೇಕಾ ಅಥವಾ ಮೋಡ ಬಿತ್ತನೆ ಮಾಡ್ಬೇಕಾ ಅಂತ? ಸರ್, ಬರ ಘೋಷಣೆ ಮಾಡಿದ್ರಪ್ಪ ಅಂದ್ರ ಅದು ಎಷ್ಟ ಅವ್ರಿಗೆ ಆದಾಯ ಬರಬೇಕು, ಹಾ ಹಾ ಹಾ, ಅಷ್ಟು ಮಾಡಬೇಕು. ಹ್ಮ್ ಆಮೇಲೆ ಹ್ಮ್ ಮಳೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮೋಡ ಸಿಂಪಡಣೆ ಮಾಡಿದ್ರಪ್ಪ ಅಂದ್ರ ಅದ್ರ ಏನು ನಮ್ಗ ಅನುಕೂಲ ಆಗುದಿಲ್ಲ. ಹಾ ಹಾ ಹಾ, ನಾ ಉತ್ತರ ಕರ್ನಾಟಕದಿಂದ ಮಾತಾಡ್ತಾ ಇದ್ದೀನಿ. ಹಾ, ಅದಕ್ಕೆ ಮೋಡ ಬಿತ್ತನೆ ಮಾಡಿದ್ರೆ ಮಾಡ್ಲಿ, ಹ್ಮ್ ಅದಕ್ಕೆ ಎಷ್ಟು ಖರ್ಚಾಗತ್ತೆ ಹ್ಮ್ ಅದನ್ನೇ ಅದು ಬರಗಾಲಕ್ಕೆ ಕೊಟ್ರಪ್ಪ ಅಂದ್ರೆ ಒಳ್ಳೇದಾಗತ್ತ ಅಂತ ನನ್ನ ಉದ್ದೇಶ. ಓಕೆ, ಥ್ಯಾಂಕ್ ಯು ಮಳಿಯಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರುದ್ರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ನಿಮಗೇನು ಅನ್ಸುತ್ತೆ, ಈ ಸಂದರ್ಭದಲ್ಲಿ ಮೋಡ ಬಿತ್ತನೆಯ ಅಗತ್ಯ ಇದೆಯಾ? ಸರ್ ಅಗತ್ಯ ಇದೆ. ಹ್ಮ್ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದೇ ಸರ್. ಹ್ಮ್ ಆಗುತ್ತೆ ಬಿಡುತ್ತೆ ಪರ್ಸೆಂಟೇಜ್ ಅದೆಲ್ಲ ನೋಡೋಕ್ಕಿಂತ ಹ್ಮ್ ಯಾವತ್ತೂ ಸುಮ್ಮನೆ ಅನ್ಯಾಯವಾಗಿ ಎಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಹ್ಮ್ ಅವೆಲ್ಲ ಈ ಪ್ರಯೋಜನಕ್ಕೆ ಬರೋದಿಲ್ಲ. ಹ್ಮ್ ಅಂಥದ್ರಲ್ಲಿ ಇದು ಎಲ್ಲ ಸಾರ್ವಜನಿಕ ರೈತರಿಗೆ ಎಲ್ಲ ಅನುಕೂಲ ಆಗೋ ರೀತಿ ಇರೋದ್ರಿಂದ ಹ್ಮ್ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಸರ್. ಈ ಮುಂಚೆ ನಮ್ಮ ಜೊತೆಗೆ ಒಬ್ರು ಮಳಿಯಪ್ಪ ಅಂತ ಮಾತಾಡ್ತಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಈಗ ಮೋಡ ಬಿತ್ತನೆ ಮಾಡಿದ್ರೆ ಅದು ಮಳೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆಮೇಲೆ ಈಗ ಮೋಡ ಬಿತ್ತನೆ ಮಾಡಿ ಮಳೆ ಬಂದರೂ ಕೂಡ ಅದು ಬೆಳೆಗೆ ಯಾವುದೇ ರೀತಿಯ ಅನುಕೂಲ ಆಗಲ್ಲ. ಹಿಂಗಾಗಿ ಮೋಡ ಬಿತ್ತನೆಗೆ ಮಾಡುವಂಥ ಖರ್ಚೇನಿದೆ ಅದನ್ನ ರೈತರಿಗೆ ಕೊಟ್ಬಿಡಿ, ಪರಿಹಾರದ ರೀತಿಯಲ್ಲಿ ಅನುಕೂಲ ಆಗುತ್ತೆ ಎಷ್ಟಾದ್ರೂ ಆಗಲಿ ಅಂತ ಅವ್ರು ಹೇಳ್ತಾ ಇರೋದು. ಅದು ಸರಿ ಅನ್ಸುತ್ತೆ ನಿಮಗೆ? ಅಲ್ಲ, ರೈತರಿಗೆ ಮಾತ್ರ ಅದನ್ನು ಕೊಡ್ಬೇಕು ಸರ್. ಎಷ್ಟು ಕೊಟ್ರು ಕಡಿಮೆನೆ, ಹಾ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹ್ಮ್ ಆ ಪರಿಹಾರದ ಮೊತ್ತ ಏನಿದೆ ಅದನ್ನು ಕೊಟ್ಟು ಮಳೆ ಬಿತ್ತನೆ ಮಾಡಿದ್ರೆ ಹಿಂಗಾರು ಬೆಳೆನಾದ್ರೂ ಅಲ್ಪ ಸ್ವಲ್ಪ ಬೆಳೆನಾದ್ರೂ, ಆಮೇಲೆ ದನ ಕರುಗಳಿಗೆ ಮೇವಾದ್ರೂ ಬರುತ್ತೆ ಸರ್. ಫೈನ್, ಥ್ಯಾಂಕ್ ಯು ರುದ್ರೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನಮಸ್ಕಾರ ಹಂಸದವ್ರೆ.
ನಮಸ್ತೆ. ನಮಸ್ಕಾರ. ಈ ಮಳೆಯ ಅನಿಶ್ಚಿತತೆಯ ನಡುವೆ ಮೋಡ ಬಿತ್ತನೆಯ ಪ್ರಸ್ತಾಪ ಇದೆ, ತಾವೇನ್ ಹೇಳ್ತೀರಿ? ಮೋಡ ಬಿತ್ತನೆಗೆ ಕಾಸ್ಟ್ ಎಷ್ಟಾಗುತ್ತೆ? ಖರ್ಚು ಒಂದು ಹಾ ಖರ್ಚು ಮಾಡ್ಬಿಟ್ಟು ತಮಿಳ್ನಾಡಿಗೆ ನೀರು ಕೊಡೋದಾ? ಗೊತ್ತಿಲ್ಲ, ಅದು ಕೇಳಿ ಹೇಗೆ ಅಂತ. ಈ ರೈತರು ಇಷ್ಟು ವರ್ಷದಿಂದ ಬೊಬ್ಬೆ ಹೊಡೆದಿದ್ದು ಕೇಳಲಿಲ್ಲ. ಈ ತಮಿಳ್ನಾಡವ್ರು ಕೇಳಿದ ಕೂಡ ಬಿತ್ತನೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಕೊಡ್ತಾರ ಅಲ್ಲ ನಮ್ಗೆ ಕೊಡ್ತಾರ? ಒಂದು. ಎರಡನೇದು, ಯಾವ ಫುಡ್ ಅಲ್ಲೂ ಕೆಮಿಕಲ್ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಬಿತ್ತನೆಗೆ ಕೆಮಿಕಲ್ ಹಾಕಿಯೇ ಮಾಡೋದಲ್ವಾ? ಕೆಮಿಕಲ್ ಬ್ಯಾನ್ ಅಂದ್ರೆ ಎಲ್ಲರ ಕಡೆಯಲ್ಲೂ ಬ್ಯಾನ್ ಆಗ್ಬೇಕು. ಅನಿವಾರ್ಯ ಅಲ್ವಾ ರಾಡಾರ್ ಮೂಲಕ? ಅನಿವಾರ್ಯ ಮಾರಿ. ಹೌದು. ಯಾರಿಗೆ ಅನಿವಾರ್ಯ? ಕರ್ನಾಟಕಕ್ಕ? ಬೇರೆಯವರಿಗ? ನೋಡುವ. ಓಕೆ, ಥ್ಯಾಂಕ್ ಯು. ವಿಜಯ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ವಿರೂಪಾಕ್ಷ ಹೊಸಕೇರಿ ಅಂತೇಳಿ, ವಿಜಯನಗರ ಜಿಲ್ಲಾ. ವಿರೂಪಾಕ್ಷ ಅವರು ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಮೋಡ ಬಿತ್ತನೆಯ ಅಗತ್ಯ ಎಷ್ಟಿದೆ, ಏನ್ ಹೇಳ್ತೀರಿ? ಸರ್ ಮೋಡ ಬಿತ್ತನೆಯ ಕಾರ್ಯ ಚಲೋ ಇದೆ, ಆದ್ರೆ ಆಗ್ತತಿಲ್ಲೋ ಇದಿಲ್ಲ, ಮಳೆ ಆಗ್ತತಿಲ್ಲೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಹಿಂದಕ್ಕೆ ಎಸ್ ಎಂ ಕೃಷ್ಣ ಮಿನಿಸ್ಟರ್ ಇದ್ದಾಗ ಮೋಡ ಬಿತ್ತನೆ ಕಾರ್ಯ ಮಾಡಿದ್ರು, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ ಇದೇ ಟೈಪ್ ಆಯ್ತಂದ್ರೆ ಸುಮ್ಮನೆ ಅನ್ನೆಸೆಸರಿ ಸರ್ಕಾರದ ದುಡ್ಡು ಫೋಲ್ ಆಗುತ್ತೆ. ಅದೇ ದುಡ್ಡನ್ನು ಈಗೇನು ಕೆಲವು ಡ್ಯಾಮ್ಗಳು ತುಂಬಿದಾವಲ್ಲ, ಅಲ್ಲಿಂದ ಕೆರೆಗಳಿಗೆ ನೀರು ಡಂಪ್ ಮಾಡ್ತಕ್ಕಂತ ಕೆಲಸ ಮಾಡಿದ್ರೆ ಒಳ್ಳೇದು ಅಂತೇಳಿ ಅನ್ಸುತ್ತೆ. ಓಕೆ ಓಕೆ, ಫೈನ್. ಥ್ಯಾಂಕ್ ಯು ವಿರೂಪಾಕ್ಷ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಹಾವೇರಿಯಿಂದ ರಾಮಪ್ಪ ಅವರಿದ್ದಾರೆ. ರಾಮಪ್ಪ ಅವರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಮ್ಮ ಅಭಿಪ್ರಾಯ, ಇದು ಮೋಡ ಬಿತ್ತನೆ ಮಾಡೋದು ಸಕ್ಸಸ್ ಆಗಲ್ರಿ. ಇದು ಸಕ್ಸಸ್ ಆಗಿಲ್ಲ, ಏನು ಮಾಡಿದ್ರಲ್ಲ ಸಕ್ಸಸ್ ಆಗಿಲ್ಲ ಅದು. ಈಗ ಮಾಡೋದು ಬಿಟ್ರೆ ಚಲೋ. ಇದು ಅದೇ ರೊಕ್ಕನ ಈ ಬರಗಾಲ ಇದಕ್ಕೆ ಕೊಡ್ಬೇಕ್ರಿ. ಅಂದ್ರೆ ನಿಮ್ಮ ಪ್ರಕಾರ ಇನ್ ಕೇಸ್ ಏನಾದ್ರೂ ಆ ಮೋಡ ಬಿತ್ತನೆ ಫೇಲ್ ಆದ್ರೆ ಸುಮ್ನೆ ಅಲ್ಲಿ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ವೇಸ್ಟ್ ಅಂತ? ಇಲ್ಲ, ನಾವ್ ಮೊದ್ಲು ಒಂದ್ಸಲ ಮಾಡಿದ್ರಿ, ಸುಮಾರು ಒಂದು 25-30 ವರ್ಷದಿಂದ. ಅದು ಸಕ್ಸಸ್ ಆಗ್ಲಿಲ್ಲ. ಸಕ್ಸಸ್ ಆಗಲ್ರಿ ಅದು. ಸುಮ್ಮನೆ ವೇಸ್ಟ್, ದುಡ್ಡು ವೇಸ್ಟ್ ಅದು. ಅದನ್ನ ಬರಗಾಲಕ್ಕೆ ಉಪಯೋಗ ಮಾಡಬಹುದು. ಹೌದಾ ಸರ? ನೀವ್ ಹೇಳ್ಬೇಕು. ನಾವ್ ಅದೇ ಹೇಳ್ತಾನಲ್ರಿ, ಸಕ್ಸಸ್ ಆಗಲ್ರಿ. 5% ಸಕ್ಸಸ್ ಆಗಲ್ಲ. ರೊಕ್ಕನ ಉಳಿಸಿ ಒಳಗ ಉಳಿಸ್ಕೊಂಡು ಮಾಡಿದಾಗ ರೊಕ್ಕ ಇದು. ಓಕೆ ಓಕೆ, ಥ್ಯಾಂಕ್ ಯು ರಾಮಪ್ಪ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ದಾವಣಗೆರೆಯಿಂದ ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ಎಸ್ ಸರ್, ಮೋಡ ಬಿತ್ತನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ಮೋಡ ಬಿತ್ತನೆ ಮಾಡಬೇಕಾ? ಮೋಡ ಬಿತ್ತನೆ ಮಾಡೋದು ಸರ್, ಅದು ಎಲ್ಲಿ ಮಾಡಿರ್ತಾರೆ ಅಲ್ಲೇ ಸ್ವಲ್ಪ ಮಳೆ ಬರ್ಬೋದು. ಇಡೀ ರಾಜ್ಯಕ್ಕೆ ರೈತಿಗೆ ಅನುಕೂಲ ಆಗ್ಬೇಕಲ್ಲ. ಅದು ಸುಮ್ಮನೆ ದುಡ್ಡು ಹೊಡೆಯಕ್ಕೋಸ್ಕರ ಇದು ಸುಮ್ಮನೆ ದುಡ್ಡು ಹೊಡೆಯಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು ಇದು. ಸರ್ ಏನು ಉಪಯೋಗ ಇಲ್ಲ ಇದು. ಅದೇ ದುಡ್ಡೇ ರೈತಿಗೆ ಬರಗಾಲ ಅಂತ ಘೋಷಣೆ ಮಾಡಿ ಚಾಲಕಗಳ 5 ರೂಪಾಯಿ ಕೊಡತ್ತ 3 ರೂಪಾಯಿ ಕೊಡ್ಲಿ ರೈತರಿಗೆ, ಅದೊಂಥರ ಎಷ್ಟು ನೆಮ್ಮದಿ ಆಗತ್ತೆ. ಸೊ ನೀವ್ ಹೇಳ್ತಾ ಇರೋದು, ಈಗ ಮೋಡ ಬಿತ್ತನೆ ಮಾಡ್ತಾ ಇರೋದು ರೈತರ ಅನುಕೂಲಕ್ಕೆ, ಮಳೆ ಬರ್ಲಿ ಅಂತಲ್ಲ, ಇವ್ರು ದುಡ್ಡು ಹೊಡೆಯೋದಕ್ಕೆ ಅಂತ. ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್ ಅದು. ಅಲ್ಲ, ಇವ್ರು ದುಡ್ಡು ಮಾಡ್ಕೋಬೇಕು ಅಂತ ಮೋಡ ಬಿತ್ತನೆ ಮಾಡೋದಕ್ಕೆ ಮುಂದಾಗ್ತಿದಾರೆ ಅಂತ ಅನಿಸ್ತದೆ. ಮಳೆ ಬರುತ್ತೆ. ಎಲ್ಲಿ ಬಿತ್ತನೆ ಮಾಡ್ತಾರೆ ಆ ಪ್ರದೇಶ ಬರ್ತೀನಿ, ಉಳಿದ ರೈತರಿಗೆಲ್ಲ ತೊಂದರೆ ಆಗುತ್ತೆ. ಎಲ್ಲತ್ತಿಗೂ ಬಿತ್ತನೆ ಮಾಡಕ್ ಬರಲ್ಲ. ಥ್ಯಾಂಕ್ ಯು ನಾಗರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಓಕೆ. ನಿಮ್ದು ಊರು ಕುಂದಾಪುರದಿಂದ ಆನಂದ್ ಶೆಟ್ಟಿ ಅನ್ನೋರು ಕರೆ ಮಾಡಿದ್ದಾರೆ. ಆನಂದ್ ಶೆಟ್ರೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಆನಂದ್ ಶೆಟ್ರೆ, ಏನಂತ್ರಿ ಮೋಡ ಬಿತ್ತನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮೋಡ ಬಿತ್ತನೆ ಮಾಡೋದ್ರಿಂದ ಅದೇ ದುಡ್ಡನ್ನ ಬಡವರಿಗೆ ಕೊಟ್ಬೇಕು, ಜನರಿಗೆ ಕೊಡ್ಬೋದಲ್ಲ ರೈತರಿಗೆ. ಆಮೇಲೆ MLA ಅವರು ಒಂದೊಂದು ಇಲೆಕ್ಷನ್ 10 ಕೋಟಿ ಖರ್ಚು ಮಾಡ್ತಾರೆ. ಆ ತಾಲೂಕಿನ ಜನರಿಗೆ ಅವ್ರು ಕೊಡ್ಬೋದಲ್ಲ MLA ಅವರು? ಹೌದು 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 ಹೌದು. ಒಂದು ಇಲೆಕ್ಷನ್ 10-15 ಕೋಟಿ ಖರ್ಚು ಮಾಡ್ತಾರೆ ಒಬ್ಬೊಬ್ರು. ಇವಾಗ MLA ಅವ್ರು ಯಾಕೆ ಮಾತಾಡೋದಿಲ್ಲ ಅದಕ್ಕೆ? ನಿಜ 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 ನಿಜ. ಕುಂದಾಪುರ ಆ ಕಡೆ ಎಲ್ಲ ಒಳ್ಳೆ ಮಳೆ ಆಗಿರ್ಬೇಕಲ್ಲ ಆನಂದ್ ಶೆಟ್ರೆ? ನಮ್ಗಾಗಿದೆ ಸರ್, ನಮ್ಮೂರಲ್ಲಿ ಬೆಳೆದಿದ್ದು ಏನೂ ಆಗುದಿಲ್ಲ. ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಬೆಳೆದವರು ಅಷ್ಟೇ ನಾವು ಊಟ ಮಾಡ್ಬೋದು. ಹೌದಪ್ಪ, ಹೌದು ಹೌದು. ಆ ಕಡೆ ಊಟ ಮಾಡ್ಬೋದು. ನಮ್ಮಲ್ಲಿ ಭತ್ತ ಎಲ್ಲ ಬೆಳೆದಿದ್ದೀರಾ?
ಭತ್ತ ಬೆಳೆದಿದ್ದೇವೆ. ಎಷ್ಟಾದ್ರೂ ನಮ್ಮ ಸೌತ್ಗೆಲ್ಲ ಬೆಳೆದ ಭತ್ತ ಎಷ್ಟಾದ್ರೂ ರಾಜ್ಯಕ್ಕೆ ಸಾಕಾಗತ್ತಾ? ಹೌದು ನಮ್ಮ ಮನೆಗೆ ಆಗುತ್ತೆ ಬಿಡಿ. ಅದೇ ಆದ್ರೆ ಉತ್ತರ ಕನ್ನಡದವರು ಬೆಳೆದ್ರೆ ಮಾತ್ರ ರಾಜ್ಯದ ಜನ ಊಟ ಮಾಡೋಕ್ಕಾಗತ್ತೆ. ನಿಜ 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 ನಿಜ. ಏನಿದು MLA ಅವರು 10-15 ಕೋಟಿ ಇಲೆಕ್ಷನ್ ಖರ್ಚು ಮಾಡ್ತಾರೆ. ಅದನ್ನ ಒಂದೊಂದು ತಾಲೂಕಿಗೆ ಅವ್ರು ಖರ್ಚು ಮಾಡ್ಬೋದಲ್ಲ ಜನರಿಗಾಗಿ. ನಿಜ 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 ನಿಜ. ತಮ್ದೆಲ್ಲಿ? ಕುಂದಾಪುರದಲ್ಲಿ ನಾವು ನಿಮ್ ಪಕ್ಕದವ್ರು ಕೊರ್ಗಿ. ಓಕೆ ಓಕೆ. ಇದೀಗ ಮಾಡೋದ್ ಬೇಡ ಅಂತೀರಿ? ಅದೇ ಧರ್ಮಕ್ಕೆ ಅದನ್ನ ಹಾಳು ಮಾಡೋದ್ರಿಂದ ಅದೇ ದುಡ್ಡನ್ನು ಜನರಿಗೆ ಕೊಡ್ಬೋದಲ್ಲ. ಹೌದು, ಬರಗಾಲ ಘೋಷಣೆ ಮಾಡ್ಲಿ ಅಂತ ಹೇಳಿ ಬಹಳ ಜನ ಅದನ್ನೇ ಹೇಳ್ತಾ ಇದ್ರು. ಅದೇ ಹೇಳುದು, ಸುಮ್ನೆ ಇದು ಮೋಡ ಬಿತ್ತನೆ ಮಾಡಿ ಅದೇ ಅದ್ರಲ್ಲೂ ಕೆಮಿಕಲ್ ಇರುದಲ್ಲ. ಇದ್ದ ಜೀವನವನ್ನು ಹಾಳು ಮಾಡುವಂತ ಕೆಲಸ ಅದು. ನಿಜ ನಿಜ ನಿಜ. ಮತ್ತೆ ಸಬ್ಸಿಡಿ ರೇಟ್ ಎಲ್ಲ ನೋಡಿದ್ರೆ ಈ ಹಿಂದೆ ಎಲ್ಲ ಎಲ್ಲೂ ಮೋಡ ಬಿತ್ತನೆ ಮಾಡಿ ಮಳೆ ಬಂದಿದ್ದಿಲ್ಲ. 2017 ಹೊರತುಪಡಿಸಿದ್ರೆ ಎಲ್ಲೂ ಬಂದಿದ್ದಿಲ್ಲ. ಇವಾಗ ಹಿಂದೆ ಒಬ್ರು ಯಾರು ಹೇಳಿದ್ರೆ ನಾವು ಹಿಂದೆ ಸಕ್ಸಸ್ ಆಗಿಲ್ಲ ಅಂತ. ಹೌದು ಹೌದು. ಹಾಗಾಗಿ ಅದ್ರ ಮೋಡ ಬಿತ್ತನೆಕ್ಕಿಂತ 60,000 ಕೋಟಿ ಖರ್ಚು ಮಾಡೋದನ್ನ ಜನರಿಗೆ ಕೊಟ್ರೆ. ನಿಜ ನಿಜ ಆನಂದ್ ಶೆಟ್ರೆ. ಆಗ್ಲಿ, ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಯಾದಗಿರಿಯಿಂದ ಪರಶುರಾಮ್ ಅಂತ ಕರೆ ಮಾಡಿದ್ದಾರೆ. ಪರಶುರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮಗೇನ್ ಅನ್ಸುತ್ತೆ, ಮೋಡ ಬಿತ್ತನೆ ಮಾಡಬೇಕಾ? ಏನ್ ಮಾಡ್ತಾರ ಸರ್, ಎಲ್ಲ ದುಡ್ಡು ಹಿಡಕ್ ಮಾಡ್ತಾರ. ಏನೋ ಮುದಕ್ಕಾದ್ರೂ ಮಕ್ಕ ಆತಾವ ಸರಿ. ಮೋಡ ಬಿತ್ತನೆ ಬೆಳೆ ಇದ್ದು ಇಟ್ಟಿರ್ತಾವ, ವಯಸ್ಸಾಗ್ಯಾವ ಸರಿ. ಮೋಡ ಬಿತ್ತನೆ ಮಾಡಿದ್ರ ಬೆಳೆ ಏನ್ ಬರ್ತಾವ ಅವು? ಅದೆಲ್ಲ ವಯಸ್ಸಾಗ್ಯಾವ. ಅವಕ್ಕ ಪರಿಹಾರ ಕೊಟ್ರೆ, ರೈತರಿಗೆ ಪರಿಹಾರ ಕೊಟ್ರೆ ಅದನ್ನೇ ಒಂದ್ ಇದಾಗ್ತದ. ಎಲ್ಲ ಮಳೆ ಇಲ್ಲ ಏನಿಲ್ಲ. 3-4 ತಿಂಗಳಾಯ್ತು ಬಿತ್ತನೆ ಮಾಡಿ ಅವು ಅಲ್ಲೇ ಕುಂತಾವ. ಮೋಡ ಬಿತ್ತನೆ ಮಾಡಿದ್ರೆ ಮ್ಯಾಕ್ ಬರ್ತಾವ. ಫೈನ್ ಫೈನ್. ಥ್ಯಾಂಕ್ ಯು ಪರಶುರಾಮ್ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ ವಿಜಯಪುರದಿಂದ, ಭೀಮರಾಯ್ ಅವರು. ಭೀಮರಾಯ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಹೇಳ್ತಾರೆ, ಸರ್ಕಾರ ಏನು ಮಾಡೋದು ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಏನು ಸರ್, ಇದು ಮೋಡ ಬಿತ್ತನೆ ಮಾಡೋದು ಒಂದ್ಸಲ ಬರುತ್ತೆ. ಅದು ಬರೋದೇನೋ ಸಕ್ಸಸ್ ಇರು ಸರ್ ಮಳೆ. ಅದಕ್ಕೆ ಏನ್ ಮಾಡ್ಬೇಕು, ಇರೋ ನಮ್ಮ ಕರ್ನಾಟಕ ಡ್ಯಾಮ್ ನಲ್ಲಿ ನೀರಿರೋ ರೈತರಿಗೆ ಬಿಡ್ಬೇಕು ಸರ್. 15 ದಿವ್ಸಕ್ಕೊಮ್ಮೆ ಬಿಟ್ರೆ ರೈತರಿಗೆ ಉಪಯೋಗ ಆಗುತ್ತೆ. ಇದೇನ್ ಮೋಡ ಬಿತ್ತನೆ ಸಕ್ಸಸ್ ಆಗಲ್ಲ. ಇದರಿಂದ ಸುಮ್ ಸರ್ಕಾರ ದುಡ್ಡು ಹಾಳು ಮಾಡ್ದಂಗೆ ಸರ್, ರೈತರ ದುಡ್ಡು. ಓಕೆ, ಥ್ಯಾಂಕ್ ಯು ಭೀಮರಾಯ್ ಅವರೇ. ರಿಪಬ್ಲಿಕ್ ಶಿವಾನಂದಯ್ಯ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ ದಾವಣಗೆರೆಯಿಂದ. ಶಿವಾನಂದಯ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮಗೇನ್ ಅನ್ಸುತ್ತೆ, ಮೋಡ ಬಿತ್ತನೆ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೋಡ ಬಿತ್ತನೆ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಫಸ್ಟ್ ಇಡೀ ರಾಜ್ಯಕ್ಕೆ ರೈತರಿಗೆ ಬರ ಪರಿಹಾರ ಕೊಟ್ಟು ಆಮೇಲೆ ಬೇಕಾದ್ರೆ ಮೋಡ ಬಿತ್ತನೆ ಮಾಡ್ಲಿ. ಈಗ ಸೀಸನ್ ಮುಗಿದೋಗ್ಬಿಟ್ಟಿದೆ. ಮೋಡ ಬಿತ್ತನೆ ಮಾಡೋದ್ರಿಂದ ದನಕರ ಜಾನುವಾರಿಗೆ ಮಾತ್ರ ನೀರು, ಕುಡಿಲಿಕ್ಕೆ ನೀರು ಆಗ್ಬೋದು. ರೈತರಿಗೆ ಬೆಳೆ ಬೆಳಿಲಿಕ್ಕಂತೂ ಸಾಧ್ಯ ಇಲ್ಲ. ಇದರಿಂದ ಉಪಯೋಗ ಏನಂದ್ರೆ, ಸರ್ಕಾರ ಅನುಕಂಪ ಇದೆ, ಜನರ ಜೀವದ ರಕ್ಷಣೆ ಮಾಡೋಕು ಓಕೆ. ಆದ್ರೆ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಇರೋ ಬಂಡವಾಳ ಎಲ್ಲ ಬೀಜ ಗೊಬ್ಬರಕ್ಕೆ ಹಾಕಿ ಮೇಲ್ ನೋಡ್ತಾ ಕೂತು ಬಿಟ್ಟಿದ್ದಾರೆ. ದಯಮಾಡಿ ಸರ್ಕಾರದವರು ಬರ ಪರಿಹಾರ ಘೋಷಣೆ ಮಾಡಬೇಕು. ಓಕೆ, ಫೈನ್. ಥ್ಯಾಂಕ್ ಯು ಶಿವಾನಂದಯ್ಯ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ವೇದಮೂರ್ತಿ ಅಂತ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ಕಾರ. ನಮಸ್ಕಾರ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಮೋಡ ಬಿತ್ತನೆ ವಿಚಾರ? ಮೋಡ ಬಿತ್ತನೆ ವಿಚಾರ ಒಂದ್ ಲೆಕ್ಕದಲ್ಲಿ ಒಳ್ಳೇದು. ಬಟ್ ಈಗೆಲ್ಲ ಟೈಮ್ ಆಗ್ಬಿಟ್ಟಿದೆ. ಎಲ್ಲ ಅರ್ಧ ವಯಸ್ಸಾಗಿದೆ ಬೆಳೆಗಳಿಗೆ. ಹಿಂಗಾರು ಇಲ್ಲ, ಮುಂಗಾರು ಇಲ್ಲ, ಆ ತರ ಆಗತ್ತೆ ಮೋಡ ಬಿತ್ತನೆ ಮಾಡೋದ್ರಿಂದ. ಆಮೇಲೆ ಇದರಿಂದ ರಾಜಕಾರಣಿಗಳಿಗೆ ಲಾಭ ಇದೆ. ಮೋಡ ಬಿತ್ತನೆ ಮಾಡ್ತೀನಿ ಎಂದು ಕೋಟಿಗಟ್ಟಲೆ ಹೊಡ್ಕೊಂಡ್ ತಿನ್ನಕ್ಕೆ ಎಷ್ಟು ಬೇಕಷ್ಟು ಮಾಡ್ಕೊಂತಾರೆ ಅವರು. ಓಕೆ, ಫೈನ್ ಸರ್, ಥ್ಯಾಂಕ್ ಯು, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಮೋಡ ಬಿತ್ತನೆಯ ಅಗತ್ಯತೆ ಸದ್ಯಕ್ಕಿಲ್ಲ, ಟೈಮು ಆಗೋಗಿದೆ. ಈಗ ಮೋಡ ಬಿತ್ತನೆ ಮಾಡಿದರೂ ಯಾವ ಬೆಳೆಗೂ ಕೂಡ ಅನುಕೂಲ ಆಗಲ್ಲ. ಮೋಡ ಬಿತ್ತನೆಯಿಂದ ಅನುಕೂಲ ಇದೆ ನಿಜ, ಅದು ರಾಜಕಾರಣಿಗಳಿಗೆ ಮಾತ್ರ, ರೈತರಿಗಲ್ಲ ಅನ್ನೋಂಥ ಮಾತನ್ನು ಕರೆ ಮಾಡಿದ ಹಲವರು ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಮೋಡ ಬಿತ್ತನೆ ಅಗತ್ಯ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಜಾನುವಾರುಗಳಿಗೆ ಮೇವು, ಹುಲ್ಲು ಆದರೂ ಸಿಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ, ಅಂತರ್ಜಲ ವಿಚಾರವಾಗಿಯೂ ಕೂಡ ನಾವು ಗಮನಿಸಬೇಕಾಗತ್ತೆ ಅನ್ನೋಂಥ ಮಾತನ್ನು ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ, ವಿಜಯನಗರದಿಂದ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಎಸ್, ತಮಗೇನು ಅನ್ಸುತ್ತೆ ಸರ್? ಇದು ಮೋಡ ಬಿತ್ತನೆಕಾರೆ ಊರ್ ಕೊಳ್ಳಿ ಹೊಡೆದ ಮೇಲೆ ಗಟ್ಟಿ ಬಾಗ್ಲ ಹಾಕಿದ್ರು ಅಂತ ನನ್ನ. ಈಗೆಲ್ಲ ಆಲ್ರೆಡಿ ಅದೇ ಬರ ಒಣಗಿ ಹೋಗ್ಬಿಟ್ಟಿದೆ ಪೀಕು.
ಈಗ ಅದೇ ಎಲ್ಲ ಕೆಲಸ ಮುಗಿದಿದೆ. ಈ ಮೋಡ ಬಿತ್ತನೆ ಮಾಡಿ ಮಳೆ ಬಂದ್ರೆ ಕೂಡ ಅಷ್ಟಕ್ಕಷ್ಟೇ. ಮಾಡಿದ್ರೆ ಜೂನ್ ಜುಲೈಯಲ್ಲೇ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಿ. ಹೌದು, ಜುಲೈ ತಿಂಗಳಲ್ಲಿ ಹಾವೇರಿ ಡಿಸ್ಟ್ರಿಕ್ಟ್ ನಲ್ಲಿ ಮಾಡಿದ್ರು. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯ್ತು ಅನ್ನೋ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆ ಆಗ್ಬೇಕು.